ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಪಾಸ್ತಾ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ನೀರನ್ನು ಕಾಯಕ್ಕಿಟ್ಟಿದ್ದೀನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಪಾಸ್ತಾ ತೊಗೊಂಡಿದ್ದೀನಿ, ಎರಡು ಈರುಳ್ಳಿ, ಒಂದು ಕ್ಯಾಪ್ಸಿಕಮ್, ಒಂದು ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಉಪ್ಪು, ಚಿಲ್ಲಿ ಫ್ಲೇಕ್ಸ್, ಅರಿಶಿನ, ಸೋಯಾ ಸಾಸ್, ಚಿಲ್ಲಿ ಸಾಸ್, ಟೊಮೊಟೊ ಸಾಸ್ ಮತ್ತು ಎಣ್ಣೆ. ಈಗ ನೀರು ಬಾಯ್ಲ್ ಆಗ್ತಾಯಿದೆ. ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನ್ ಎಣ್ಣೆನೂ ಸಹ ಹಾಕ್ಕೊತಾಯಿದ್ದೀನಿ. ಈಗ ಇದು ಬಾಯ್ಲ್ ಆಗ್ತಾಯಿದೆ. ಇದಕ್ಕೆ ನಾನೀಗ 1 ಬೌಲ್ ಆಗೋಷ್ಟು ಪಾಸ್ತಾನ ಹಾಕ್ಕೊತಾಯಿದ್ದೀನಿ. ಇದು ನಾರ್ಮಲಾಗಿ 4 ಜನಕ್ಕೆ ಆಗುತ್ತೆ. 4 ಜನ ಆರಾಮಾಗಿ ತಿನ್ಬೋದು ಇದನ್ನು, ಅಷ್ಟಾಗುತ್ತೆ ಇದು. ಸೊ ಇದು ಬಾಯ್ಲ್ ಆಗ್ತಾಯಿದೆ. ಇದನ್ನು ನಾವು 70% ಬಾಯ್ಲ್ ಮಾಡಿಕೊಂಡ್ರೆ ಸಾಕು. ತುಂಬ ತೀರ ಬಾಯ್ಲ್ ಮಾಡ್ಕೊಂಬಿಟ್ರೆ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ನಾವು ಇದನ್ನ ಹೇಗೆ ಬೆಂದಿದೆ ಅಂತ ನೋಡೋದಕ್ಕೆ ಒಂದು ಚಾಕು ಸಹಾಯದಿಂದ ಕಟ್ ಮಾಡಿದ್ರೆ ಅದು ಕಟ್ಟಾಗುತ್ತೆ. ಅಷ್ಟು ಅಲ್ಲಿ ತನಕ ಬೇಯಿಸ್ಕೋಬೇಕು ಅಷ್ಟೇ. ಇದನ್ನು ನಾನು ಈಗ ಒಂದು ಜರಡಿಗೆ ಸೋದಿಸ್ಕೊತಾಯಿದ್ದೀನಿ. ಸೋದಿಸ್ಕೊಂಡ ನಂತರ ಇಮ್ಮಿಡಿಯೇಟು ಸ್ವಲ್ಪ ತಣ್ಣೀರನ್ನು ನಾವು ಇದಕ್ಕೆ ಹಾಕ್ಕೋಬೇಕು. ತಣ್ಣೀರು ಹಾಕೋದ್ರಿಂದ ಪಾಸ್ತಾ ಒಂದಕ್ಕೊಂದು ಅಂಟದೆ ಉದ್ರುದ್ರಾಗಿ ಬರುತ್ತೆ ಅಂತ ಹಾಕೋದು. ಈಗ ಒಗ್ಗರಣೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೋತಾಯಿದ್ದೀನಿ. ಈ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ಜೀರಿಗೆ ಹಾಕ್ಕೊಂಡು ಇದಕ್ಕೆ ಕಟ್ ಮಾಡಿಟ್ಟಂಥ 2 ಈರುಳ್ಳಿನ ಹಾಕ್ಕೋತಾಯಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಕ್ಯಾಪ್ಸಿಕಮ್ ಮತ್ತು ಟೊಮೊಟೊನ ಸಹ ಹಾಕ್ಕೋತಾಯಿದ್ದೀನಿ. ಮೂರನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ತುಂಬ ಏನು ಬೇಯಬೇಕಂತೇನಿಲ್ಲ, ಕ್ರಿಸ್ಪಿ ಆದರೆ ಸಾಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾಯಿದ್ದೀನಿ. ಉಪ್ಪನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡಿ ನಂತರ ಸ್ವಲ್ಪ ಅರಿಶಿನ ಹಾಕಿ ಮತ್ತು ಫ್ರೈ ಮಾಡ್ಕೊತಾಯಿದ್ದೀನಿ. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋತಾಯಿದ್ದೀನಿ. ಇದಕ್ಕೆ ಖಾರಕ್ಕೆ ಬೇರೆ ಏನು ಯೂಸ್ ಮಾಡಿಲ್ಲ, ಬರೀ ಚಿಲ್ಲಿ ಫ್ಲೇಕ್ಸ್ ಮಾತ್ರ ಯೂಸ್ ಮಾಡಿದ್ದೀನಿ, ಮೈಲ್ಡಾಗಿರುತ್ತೆ ಅಂತ. ನಿಮಗೆ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಸಹ ಯೂಸ್ ಮಾಡ್ಕೋಬೋದು. ಜೊತೆಗೆ ಇಲ್ಲಿ ಗ್ರೀನ್ ಚಿಲ್ಲಿ ಸಾಸ್ ಸಹ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನ್ ಆಗೋಷ್ಟು. ಅರ್ಧ ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಕ್ಕೋತಾಯಿದ್ದೀನಿ. ಸೋಯಾ ಸಾಸು ಅದು ರುಚಿಗೆ ಮಾತ್ರ ಅಷ್ಟೇ, ತುಂಬ ಏನು ಹಾಕ್ಕೊಳ್ಳೋದೇನು ಬೇಡ ಅದು. ಮತ್ತು ಟೊಮೊಟೊ ಕೆಚಪ್ಪು ಸಹ 1 ಟೇಬಲ್ ಸ್ಪೂನ್ ಹಾಕ್ಕೋತಾಯಿದ್ದೀನಿ. ನಿಮ್ಗೆ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಸಾಕು, ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಇಷ್ಟಕ್ಕೆ. ಈಗ ಇದು ಫ್ರೈ ಆಗಿದೆ. ಇದಕ್ಕೆ ನಾನು ಬೇಯಿಸಿಟ್ಕೊಂಡಂಥ ಪಾಸ್ತಾನ ಹಾಕ್ತಾಯಿದ್ದೀನಿ. ಜೊತೆಗೇ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಹಾಕ್ಕೋತಾಯಿದ್ದೀನಿ. ಹಾಕ್ಕೊಂಡು ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಜೋರಾಗಿ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಎಲ್ಲ ಮೆತ್ತಗಾಗ್ಬಿಡುತ್ತೆ, ಕಟ್ಟಾಗ್ಬಿಡುತ್ತೆ. ಅದಕ್ಕೆ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು 1/4 ಗ್ಲಾಸ್ ಆಗೋ ಅಷ್ಟು ನೀರನ್ನು ಹಾಕ್ಕೋತಿದ್ದೀನಿ. ಈ ನೀರು ನಾನು ಪಾಸ್ತಾನ ಬೇಯೋಕ್ಕಿಟ್ಟಿದ್ನಲ್ಲ, ಅದೇ ನೀರನ್ನು ಒಂದು ಸ್ವಲ್ಪ ತೆಗ್ಕೊಂಡು ಹಾಕ್ಕೋತಾಯಿದ್ದೀನಿ. ಈಗ ಇದು ರೆಡಿ ಆಗಿದೆ. ಈಗ ಇದನ್ನ ನಾವು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಹೇಗಿದೆ ಪಾಸ್ತಾ. ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ. ನೀವು ಟ್ರೈ ಮಾಡಿ ಮನೇಲಿ. ಹೇಗೆ ಬಂತು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನನ್ನ ಮಗನಿಗೆ ಕೊಟ್ಟಿದ್ದೀನಿ, ಟೇಸ್ಟ್ ಮಾಡಿ ಹೇಳ್ತಾ ಇದ್ದಾನೆ ಸೂಪರಾಗಿದೆ ಅಂತ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ.